ಈ ಆಡಳಿತಗಾರರು ಯಾರು ಅಂತ ನೋಡೋದಾದ್ರೆ ಇವರು ಒಬ್ಬರು ಕೇರಳದವರಾಗಿದ್ರು. ಕೇರಳದ ಗೋವಿಂದ ಅನ್ನುವರು ಇಲ್ಲಿಯ ಒಂದು ಆಡಳಿತಾಧಿಕಾರಿ ಆಗಿದ್ದದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ, ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್ ನಿಮ್ಮ ಜೊತೆಯಾಗಿದ್ದೀನಿ. ಸ್ನೇಹಿತರೆ, ನಾವು ಕಳೆದ ಸಂಚಿಕೆಗಳಿಂದ ದೇವಾಲಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ಹಾಡು ನನಗೆ ನೆನಪಾಗ್ತಾ ಇದೆ. ಅದ್ಯಾವುದು ಅಂದರೆ ಮಲಗಿರುವೆಯ ರಂಗನಾಥ ಅಂತ. ತಮ್ಮೆಲ್ಲರಿಗೂ ಗೊತ್ತಿದೆ, ಬಿಳಿಗಿರಿ ರಂಗನ ಬೆಟ್ಟ ಇದು ಮೈಸೂರು ಜಿಲ್ಲೆಯ ಒಂದು ಪ್ರವಾಸಿ ತಾಣ. ಆದರೆ ಹಾಸನದಲ್ಲೂ ಕೂಡ ಒಂದು ರಂಗನಾಥ ಸ್ವಾಮಿಯ ದೇವಾಲಯ ಇದೆ ಅಂತಂದರೆ ನೀವು ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ. ಇವತ್ತು ನಾನು ಆ ದೇವಾಲಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿತಾ ಮತ್ತೊಂದು ವಿಶೇಷವಾದ ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ, ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ, ಹೆಚ್ಚು ತಡ ಮಾಡದೆ ಬಿಳಿಕಲ್ ರಂಗನ ಬೆಟ್ಟ ಅಂದರೆ ಬಿಳಿಕಲ್ ರಂಗಸ್ವಾಮಿ ಈ ದೇವಾಲಯದ ಬಗ್ಗೆ ಕೊಂಚ ಮಾಹಿತಿಯನ್ನು ತಿಳಿಯೋಣ. ಇನ್ನು ಇದರ ದೂರ ನೋಡೋದಾದ್ರೆ ಜಿಲ್ಲಾ ಕೇಂದ್ರದಿಂದ 65 ಕಿಲೋಮೀಟರ್ ಇದ್ರೆ, ತಾಲೂಕು ಕೇಂದ್ರದಿಂದ 25 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ದೇವಾಲಯ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಈ ದೇವಾಲಯವನ್ನ ಹಿರೇಕಲ್ ಬೆಟ್ಟ, ಸಿದ್ದರ ಬೆಟ್ಟ, ಹೀಗೆ ನಾನಾ ವಿಷಯಗಳಿಂದ ಹೆಸರುಗಳಿಂದ ಇದನ್ನ ಕರೀತಾರೆ. ಅಂದ್ರೆ ಈ ದೇವಾಲಯಕ್ಕೆ ಹಲವಾರು ಹೆಸರುಗಳಿಂದ ಕರೆಯೋದನ್ನ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ಐತಿಹಾಸಿಕ ಹೆಸರುಗಳಿಂದ ಕರೆಯುವಂಥದ್ದು ಇದು ಪೌರಾಣಿಕವಾಗಿ ಕೂಡ ಇದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗೆ ಈ ಬಿಳಿಕಲ್ ರಂಗನ ಬೆಟ್ಟ ಏನಿದೆ, ಈ ಬೆಟ್ಟದ ತಪ್ಪಲಿಗೆ ಹೊಂದಿಕೊಂಡಂತೆ ಬಿಳಿಕಲ್ ರಂಗನಾಥ ಸ್ವಾಮಿಯ ದೇವಾಲಯ ಕೂಡ ನಿರ್ಮಾಣ ಆಗಿರೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಹೊಯ್ಸಳರ ಕಾಲದಲ್ಲಿ ಈ ಊರು ಹಲಕೂರು ಅನ್ನುವಂತಹ ಒಂದು ರಾಜ್ಯವಾಗಿತ್ತು ಅಂತ ಹೇಳ್ಬೋದು. 11ನೇ ಶತಮಾನದಲ್ಲಿ ಹೊಯ್ಸಳರ ಮಾಂಡಲಿಕರು ಈ ಒಂದು ರಾಜ್ಯವನ್ನ ಆಳ್ತಿದ್ರು ಅಂತ ಹೇಳಿ ನಮ್ಮ ವರದಿಗಳು ನಮಗೆ ತಿಳಿಯಪಡಿಸ್ತವೆ. ಈ ದೇವಾಲಯವು ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಪಟ್ಟಿದೆ. ಈ ದೇವಾಲಯದಲ್ಲಿ ಚೈತ್ರ ಮಾಸದಲ್ಲಿ ಹುಣ್ಣಿಮೆಯ ದಿನದಂದು ಜಾತ್ರೆ ವಿಜೃಂಭಣೆಯಿಂದ ನಡೆಯೋದನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಭಕ್ತಾದಿಗಳಲ್ಲಿ ಅಪಾರವಾದ ನಂಬಿಕೆ ಇರೋದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಸ್ಥಳೀಯರು ಏನು ಅಂದರೆ ಈ
ದೇವರ ಅಪ್ಪಣೆ ಇಲ್ಲದೆ ಯಾವ ಕೆಲಸವನ್ನು ಕೂಡ ಅವರು ಮಾಡುವುದಿಲ್ಲ ಅನ್ನೋದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ. ಇನ್ನು ಈ ದೇವರನ್ನ ನಂಬಿದಂತಹ ಭಕ್ತಾದಿಗಳಿಗೆ ತಾವು ಅಂದುಕೊಂಡ ಕಾರ್ಯ ನೆರವೇರುವುದರ ಜೊತೆಗೆ ತಾವು ನಂಬಿಕೊಳ್ಳೋದ್ರಿಂದ ಅವರು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ನೆರವೇರುವುದರ ಜೊತೆಗೆ ಅವರು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಸಕಾಲದಲ್ಲೇ ನೆರವೇರೋದರಿಂದ ಅಂದಿನಿಂದಲೂ ಕೂಡ ಇಂದಿನವರೆಗೂ ಈಗಿನವರೆಗೂ ಕೂಡ ಎಲ್ಲ ಭಕ್ತಾದಿಗಳಲ್ಲಿ ನಂಬಿಕೆ ಅನ್ನೋದು ಇದ್ದೇ ಇದೆ. ಅಂದರೆ ಆಯಾ ಸ್ಥಳೀಯರ ಒಂದು ನಂಬಿಕೆ ಏನಿರುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಗೌರವ ಕೊಡಬೇಕು. ಅಂದರೆ ನಮ್ಮ ಈ ರಾಜ್ಯ ಏನಿದೆ ಕರ್ನಾಟಕ, ಇಲ್ಲಿಯ ಸಮಸ್ತ ಎಲ್ಲ ಧಾರ್ಮಿಕರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಅನ್ನೋದು ಈ ಒಂದು ಸಂಕೇತದ ವಿಷಯ. ಎಲ್ಲ ಒಂದು ವಿಷಯಗಳಲ್ಲಿ ಕೂಡ ನಾವು ನಂಬಿಕೆ ಅನ್ನೋದನ್ನು ಕಳ್ಕೋಬಾರ್ದು. ಹಾಗಾಗಿ ಈ ಕ್ಷೇತ್ರದ ಜನರು ಆ ಒಂದು ದೇವರ ಬಿಳಿಗಿರಿ ರಂಗನಾಥನ ಒಂದು ಸನ್ನಿಧಾನಕ್ಕೆ ಹೋಗಿ ತಮಗೆ ಬೇಕಾದಂತಹ ಸಲಹೆಯನ್ನು ದೇವರಿಂದ ಕೇಳಿ ಪಡೆಕೊಂಡು ಈಗಲೂ ಕೂಡ ಮುಂದುವರಿತಾ ಇರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಇಷ್ಟು ಮಾಹಿತಿಯಾದರೆ ಮತ್ತೊಂದು ವಿಷಯವನ್ನ ನಿಮಗೆ ತಿಳಿಸೋದಕ್ಕೆ ಬಯಸ್ತೀನಿ. ಮತ್ತೊಂದು ದೇವಾಲಯ ಅರ್ಕೆರೆ ಕೇಶವ ದೇವಾಲಯ. ಅಂದರೆ ಕೇಶವ, ಚನ್ನಕೇಶವ ಅನ್ನುವಂತಹ ದೇವಾಲಯಗಳು ಈ ಹಾಸನ ಜಿಲ್ಲೆಯಲ್ಲಿ ಅನೇಕ ರೀತಿಯಲ್ಲಿ ಇರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈಗಾಗಲೇ ನೀವು ಸೋಮೇಶ್ವರ ದೇವಾಲಯದ ಬಗ್ಗೆ, ಅಲ್ಲೂ ಕೂಡ ಚನ್ನಕೇಶವ ದೇವಾಲಯ ಇತ್ತು. ಇಲ್ಲೂ ಕೂಡ ಅರಕೆರೆಯಲ್ಲಿ ಇರ್ತಕ್ಕಂತಹ ಕೇಶವ ದೇವಾಲಯದ ಬಗ್ಗೆ ನಾವೀಗ ಮುಂದೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಜಿಲ್ಲಾ ಕೇಂದ್ರದಿಂದ 50 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಾಲಯ ನಮಗೆ ಕಾಣಿಸ್ಕೊಂಡ್ರೆ, ತಾಲೂಕು ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿ ನಮಗೆ ಈ ದೇವಾಲಯ ಕಾಣಿಸ್ಕೊಳ್ಳುತ್ತೆ. ಹಾಗೆ ಅರ್ಕೆರೆಯನ್ನ ಸರ್ವಜ್ಞಪುರ ಅಂತಾನು ಕೂಡ ಕರಿತಾ ಇದ್ರು ಅಂತ ಹೇಳಿ ನಾವಿಲ್ಲಿ ಅಧ್ಯಯನ ಮಾಡಿದಾಗ ತಿಳಿದು ಬಂದಂತಹ ವಿಷಯ. ಈ ಆಡಳಿತಗಾರರು ಯಾರು ಅಂತ ನೋಡೋದಾದ್ರೆ, ಇವರು ಒಬ್ಬರು ಕೇರಳದವರಾಗಿದ್ರು. ಕೇರಳದ ಗೋವಿಂದ ಅನ್ನುವರು ಇಲ್ಲಿಯ ಒಂದು ಆಡಳಿತಾಧಿಕಾರಿ ಆಗಿದ್ದುದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಂದ್ರೆ ಕೇರಳ ರಾಜ್ಯದ ಗೋವಿಂದ ಅನ್ನುವರು ಈ ಒಂದು ಸ್ಥಳದ, ಅವಾಗ ಇದು ರಾಜ್ಯವಾಗಿತ್ತು ಅಂತ ಅವಾಗಲೇ ನಿಮಗೆ ಹೇಳಿದ್ದೀನಿ, ಇದು ಕೂಡ ಆ ರಾಜ್ಯದ ಒಂದು ಸ್ಥಳ ಆಗಿತ್ತು. ಸೊ ಈ ಸ್ಥಳವನ್ನು ಕೂಡ ಅವರೇ ಆಳ್ತಾ ಇದ್ರು ಗೋವಿಂದ ಅನ್ನುವರು. ಈತನ ಗೋವಿಂದ ಅನ್ನುವರ ಮಗ ಏನಿದ್ದಾರೆ ಅವರ ಹೆಸರು ಬಂದು ವಿಠಲ ಶೆಟ್ಟಿ ಅಂತ. ಇವರು ಈ ಚನ್ನಕೇಶವ ದೇವಾಲಯ, ಹಾಗೆ ಗೋಪಾಲ ದೇವಾಲಯ, ಇನ್ನು ಅನೇಕ ದೇವಾಲಯಗಳನ್ನು ಇಲ್ಲಿ ಪ್ರಮುಖವಾಗಿ ಪ್ರತಿಷ್ಠಾಪನೆ ಮಾಡಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಈ ಕೇಶವ ದೇವಾಲಯದಲ್ಲಿ ಈ ಎಲ್ಲ ದೇವರ ಮೂರ್ತಿಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗೋಪಾಲ ದೇವಾಲಯ, ಗೋಪಾಲ ಸ್ವಾಮಿ, ಹಾಗೆ ರಂಗನಾಥ, ಅಷ್ಟೇ ಅಲ್ಲದೆ ಕೇಶವ ದೇವರ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಾಲಯವು ಸುಂದರವಾದ ತಾಣವಾಗಿದೆ. ನೋಡುಗರಿಗೆ ಅಮೋಘವಾದ ದೃಶ್ಯವನ್ನ ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ತಮ್ಮ ಒಂದು ಕೆತ್ತನೆಗಳು, ಹಾಗೆ ಅಲ್ಲಿ ಮೂರ್ತಿಯ ಒಂದು ಪ್ರತಿಷ್ಠಾಪನೆ, ಇವೆಲ್ಲವನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ನೋಡುಗರು ಬಂದು ಈ ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ನೀವು ಆನಂದಿಸಬಹುದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಯಲ್ಲಿ. ನಿಮಗೆ
ಹಾಸನ ಜಿಲ್ಲೆಯ 2 ದೇವಾಲಯಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಾರ ಎಂದಿನಂತೆ ಮತ್ತಷ್ಟು ವಿಶೇಷತೆಗಳನ್ನು ನಿಮಗೆ ತಿಳಿಸೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಮುಕ್ತವಾಗಿ. ಸೊ ನಮ್ಮ ಒಂದು ಕೆಲಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅತಿ ಮುಖ್ಯ. ಯಾಕಂದರೆ ನಾವು ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ಧ್ವನಿ ಮುದ್ರಿಸಿ ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ. ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ.